ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವಜನರೇ, ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಮತ್ತೊಂದು ಸಾರಿ ನಾವು ವಿಡಿಯೋ ಮಾಡಿ ನಿಮ್ಮೊಟ್ಟಿಗೆ ನಾವು ಸೇರಿ ನಮ್ಮೊಟ್ಟಿಗೆ ನೀವು ಸೇರಿ ಪ್ರಾರ್ಥಿಸುವಂತೆ ನಾವು ಬಂದಿದ್ದೇವೆ. ಇದನ್ನು ರೆಕಾರ್ಡ್ ಮಾಡುವ ಉದ್ದೇಶ, ಕೆಲವರು ಕೇಳ್ತಾ ಇದ್ದರು ಚೆನ್ನಾಗಿದೆಯಲ್ವಾ, ರೆಕಾರ್ಡ್ ಮಾಡಲಿಲ್ಲ ಅಂತ. ಸೊ ನಾವು ಮತ್ತೆ ಒಂದು ದಿವಸ ರೆಕಾರ್ಡ್ ಮಾಡೋಣ ಸೆಂಟ್ರಲ್ಲಿ ಅಂತ ಆಲೋಚನೆ ಮಾಡಿದೆವು. ಇವತ್ತು ನಮ್ಮ ಜೊತೆ ಮಕ್ಕಳಿಲ್ಲ, ಮಕ್ಕಳು VBSಗೆ ಹೋಗಿದ್ದಾರೆ. VBS ಅಂತ ಹೇಳಿದ್ರೆ ವೆಕೇಷನ್ ಬೈಬಲ್ ಸ್ಕೂಲ್ ಅಂತ. ಸಮ್ಮರಲ್ಲಿ ರಜೆ ಇರುವಾಗ ಮಕ್ಕಳಿಗೆ ಏನು ಮಾಡ್ತಾರೆ. ನಾವು ಮಾಡಲಿಲ್ಲ, ಪಕ್ಕದಲ್ಲಿ ಯಾರೋ ಒಂದು ಚರ್ಚವ್ರು ಮಾಡ್ತಾಯಿದ್ರು. ಮಕ್ಕಳು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾವು ಅವ್ರನ್ನ ಅಲ್ಲಿಗೆ ಕಳಿಸಿದ್ದೇವೆ. 9 ಗಂಟೆಗೆ ಹೋದರೆ 3 ಗಂಟೆವರೆಗೂ ಅಲ್ಲಿರ್ತಾರೆ. ಸೊ ಅದರಿಂದ ಕೆಲವು ದಿನಗಳು ನಾವು ಬ್ಯುಸಿಯಾಗಿದ್ದೆವು. ಮತ್ತು ಇವತ್ತು ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀವಿ. ಕೆಲವು ಪ್ರಾರ್ಥನೆಗಳನ್ನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಆದರೆ ರೆಕಾರ್ಡ್ ಮಾಡಬೇಕು ಅನ್ನಿಸ್ದಾಗ ನಾವು ಮಾಡ್ತೀವಿ. ನೀವು ಕೂಡ ಇದನ್ನು ಎಂಜಾಯ್ ಮಾಡ್ತೀರಂತ ನಾನು ನಂಬ್ತೇನೆ. ನಮ್ಮೊಟ್ಟಿಗೆ ಸೇರಿ ಒಂದು ಹಾಡು ಹಾಡಿ ಮತ್ತು ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಕೂಡ ನಾವು ಓದಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ನೀವು ಕೂಡ ಸಿದ್ಧ ಇದ್ದೀರಾ? ನೀವು ಕುಟುಂಬ ಪ್ರಾರ್ಥನೆ ಮಾಡದೆ ಹೋದರೂ, ಮಾಡೋಕ್ಕೆ ಸಾಧ್ಯ ಇಲ್ಲದೆ ಹೋದರೂ ನಮ್ಮ ಜೊತೆ ಸೇರಿ ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ, ಸರಿನಾ? ಒಂದು ಹಾಡು ಹಾಡ್ಕೊಳ್ಳೋಣ. ಓಕೆ, ಒಂದು ಸಣ್ಣ ಪ್ರಾರಂಭ ಪ್ರಾರ್ಥನೆ ಮಾಡ್ತಾರೆ, ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸ್ತೋತ್ರಪ್ಪ ಕರ್ತನೆ. ಈ ಒಂದು ಸಮಯದಲ್ಲಿ ಸ್ವಾಮಿ, ನಾವು ಏಕ ಮನಸ್ಸಿನಿಂದ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕುಳಿತು ದೇವರೇ ಸ್ವಾಮಿ ಮಾಡುವ ಎಲ್ಲ ಪ್ರಾರ್ಥನೆ ಸ್ವಾಮಿ ಕರ್ತನೆ, ಹಾಡುಗಳ ಮೂಲಕ ನಿನ್ನ ಸ್ತುತಿಸುವಾಗ, ವಾಕ್ಯ ದಾನ ಮಾಡುವಾಗ ಸ್ವಾಮಿ ಕರ್ತನೆ, ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ ನಾವು ಕೂಡ ಭಕ್ತಿಯಿಂದ ಕರ್ತನೆ ಯಥಾರ್ಥವಾಗಿ ಕರ್ತನೆ ನಾವು ಈ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಮತ್ತು ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡುವವರನ್ನು ಕೂಡ ಆ ರೀತಿ ನಡೆಸಿರಿ ಅಪ್ಪ. ಭಕ್ತಿಯಿಂದ ಕರ್ತನೆ ನಾವು ನಿನ್ನನ್ನು ಪೂರ್ಣ ಹೃದಯದಿಂದ ಆರಾಧಿಸುವ ಹಾಗೆ, ಪ್ರಾರ್ಥಿಸುವ ಹಾಗೆ ಕರ್ತನೆ ನಮ್ಮ ಒಬ್ಬರನ್ನು ನಡೆಸು ರಾಜ. ಕರ್ತನೆ ಆರಂಭದಿಂದಲೂ ಮುಗಿಯೋವರೆಗೆ ಅಪ್ಪ ನೀನು ನಮ್ಮ ಜೊತೆಲಿದ್ದು ಇದನ್ನು ಅದ್ಭುತವಾಗಿ ನಡೆಸಿಕೊಡ್ರಿ ದೇವರೇ. ನಮ್ಮ ಪ್ರಾರ್ಥನೆಯನ್ನು ಕೇಳ್ರಿ ಕರ್ತನೆ. ಮತ್ತು ಸ್ವಾಮಿ ನಾವು ಮಾಡುವ ಎಲ್ಲ ಈ ಒಂದು ಕರ್ತನೆ ಪ್ರಾರ್ಥನೆ ಒಂದು ವಿಷಯದಲ್ಲಿ ಸ್ವಾಮಿ ನೀವೇ ನಮ್ಮನ್ನು ಅನುಗ್ರಹಿಸಬೇಕಾಗಿ, ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ, ಆಮೆನ್. ಒಂದು ಹಾಡು, ಆರಾಧನೆ ಇಮ್ಮಾನುವೇಲ ಎಂಬ ಹಾಡು. ನೀವು ಒಂದು ವೇಳೆ ಕೇಳಿಸ್ಕೊಂಡಿರ್ಬೋದು ಈ ಹಾಡನ್ನ ನಾವು ಹಾಡ್ಕೊಳ್ಳೋಣ, ಓಕೆನಾ? ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಎಲ್ಹೋಲಂ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ. ಎಲ್ಹೋಲಂ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ. ನಿತ್ಯ ದೇವನು ನೀನೇ, ಮಹಾಪರಿಶುದ್ಧ ದೇವ ನೀನೇ. ನಿತ್ಯ ದೇವನು ನೀನೇ, ಮಹಾಪರಿಶುದ್ಧ ರಾಜ ನೀನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ಹೋಲಂ ದೇವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ಹೋಲಂ ದೇವನೇ. ಆರಾಧನೆ ಇಮ್ಮಾನುವೇಲ,
ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಎಲ್ ಶಡಾಯ್ ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ಎಲ್ ಶಡಾಯ್ ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ. ನೀ ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳುವವನೇ, ನೀ ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳುವವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವನೇ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಎಲ್ ಶಡಾಯ್ ದೇವರಾಗಿರುವಂಥ ಕರ್ತನು, ಆತನು ಸರ್ವಶಕ್ತನು. ಎಲ್ ಶಡಾಯ್ ಅಂತ ಹೇಳಿದ್ರೆ, ಎಲ್ ಶಡಾಯ್ ಅಂದರೆ ಆತನು ಸರ್ವಶಕ್ತನು ಎಂಬುದಾಗಿ. ಇವತ್ತಿನ ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. ಓಕೆ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 7ನೇ ಅಧ್ಯಾಯ 11ನೇ ವಚನದಿಂದ ಓದ್ಕೊಳ್ಳೋಣ. ಯಹೂದ್ಯರಿಗೆ ಉಂಟಾದ ಎಲ್ಲ ವಾಗ್ದಾನಗಳಲ್ಲಿ ಅನ್ಯ ಜನಗಳು ಕ್ರಿಸ್ತನ ಮುಖಾಂತರ ಸಮಭಾಗಿಗಳಾದರೆಂದು ಬೋಧನೆ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದಿರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೇ ಎನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು, ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು, ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡೆಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ನಿರ್ಮಿಸಿದ್ದಾನೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಸೊ ನಾನೊಂದು ಪ್ರಶ್ನೆ ಕೇಳ್ತೇನೆ, ಸುನ್ನತಿ ಅಂದ್ರೆ ಏನು? ಮೇ ಬಿ ದೀಕ್ಷಾ ಸ್ನಾನ.
ದೀಕ್ಷಾ ಸ್ನಾನ ಅಲ್ಲ. ಸುನ್ನತಿ ಅನ್ನುವಂಥದ್ದು ಹಳೆಯ ಒಡಂಬಡಿಕೆಯಲ್ಲಿದ್ದಂಥ ಒಂದು ಸಂಪ್ರದಾಯ, ಒಂದು ಪದ್ಧತಿ ಅಂತ ಹೇಳ್ಬೋದು. ಸುನ್ನತಿ ಅಂತ ಹೇಳಿದರೆ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಬೇಕಾದರೆ ನೋಡಬಹುದಾಗಿದೆ. ದೇವರ ವಾಕ್ಯ ಹೇಳ್ತದೆ, ಅದೇನೆಂದರೆ ಗಂಡು ಮಕ್ಕಳಿಗೆ ಮುಂಜಿ ಮಾಡ್ತಾರೆ, ಇಲ್ಲ ಸರ್ಕಮ್ಸೆಷನ್ ಅಂತ ಹೇಳ್ತಾರಲ್ಲ ಅದು. ಸೊ ಅವ್ರು ಏನು ಮಾಡ್ತಾಯಿದ್ರು, ಸುನ್ನತಿ ಮಾಡಿಸ್ಕೊಂಡ್ರೆ ಮಾತ್ರನೇ ಅವರು ದೇವ್ರ ಮಕ್ಕಳು, ಇಲ್ಲ ಅಂದರೆ ದೇವ್ರ ಮಕ್ಕಳಲ್ಲ ಅಂತ. ಸೊ ಅವರು ಮಾತ್ರ ದೇವ್ ಜನರು. ಸುನ್ನತಿ ಆಗದೇ ಇರೋರು ಅವರಾಗ ಅನ್ಯರು. ಸೊ ಈಗ ಕೆಲವರೆಲ್ಲ ಯಹೂದ್ಯರಲ್ಲ, ಇಸ್ರಾಯೇಲ್ರಲ್ಲ, ಮತ್ತು ಅವ್ರಿಗೆಲ್ಲ ಹೇಗೆ ಸುನ್ನತಿ ಅಲ್ವಾ? ಸೊ ಈಗ ಇಲ್ಲಿ ಪೌಲನು ಎಫೆಸದವರಿಗೆ ಬರೆದ ಹೇಳ್ತಾ ಇದ್ದಾನೆ, ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಹುಟ್ಟಿರೋದು ಅನ್ಯ ಜನರು ಜನ್ಮದಿಂದ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ಮಾಮೂಲಿ ಅಲ್ವಾ? ನೋಡಿ, ನಮಗೆ ಸುನ್ನತಿ ಆಗಿದೆ, ನಿಮಗೆ ಸುನ್ನತಿ ಆಗಿಲ್ಲ, ನೀವು ಹೆಂಗೆ ಆಗ್ತೀರಾ ದೇವ್ರ ಮಕ್ಕಳು, ನೀವು ಹೆಂಗೆ ಆಗ್ತೀರಾ ಅಂತ ಕೇಳ್ತಾರೆ. ಹಳೆ ಒಡಂಬಡಿಕೆಗೆ ನಾವು ಹೇಳ್ತಾ ಇದ್ದೀವಿ, ಹೊಸ ಒಡಂಬಡಿಕೆ ಅಲ್ವಾ? ಯಹೂದ್ಯರಾಗಲಿಕ್ಕೆ ಇಸ್ರಾಯೇಲ್ರು ಅಂತೇಳಿ ಯಹೂದ್ಯರು ಅಂತಾರಲ್ಲ, ಅವರಿಗೆ ಈ ಒಂದು ಪದ್ಧತಿ ಇತ್ತು. ಆದರೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ, ನೀವು ಹೆಂಗೆ ನಮ್ಮ ದೇವ್ರು ನಂಬ್ತೀರಾ, ನಿಮಗೆ ಸುನ್ನತಿ ಆಗಿಲ್ವಲ್ಲ, ನೀವು ನಮ್ಮ ದೇವ್ರನ್ನ ಯಾಕೆ ನಂಬ್ತೀರಾ, ಹೇಗೆ ನಂಬ್ತೀರಾ ಅಂತ ಅವ್ರೇನು ಮಾಡ್ತಾಯಿದ್ರು, ಪ್ರಶ್ನೆ ಮಾಡ್ತಾಯಿದ್ರು. ಸೊ ಪ್ರಶ್ನೆ ಮಾಡ್ತಾ ಇರುವಾಗ ಅಲ್ಲಿ ಹೇಳ್ತದೆ, ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಏನಂದರೆ ಪಾಲಿಲ್ಲದವರು. ನಿಜಾನೇ, ಪೂರ್ವದಲ್ಲಿ ನಾವು ಕ್ರಿಸ್ತನನ್ನು ಸೇರದವರಾಗಿದ್ದು, ನಮಗೆ ಗೊತ್ತಿಲ್ಲ, ಪೂರ್ವದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲರ ಇಸ್ರಾಯೇಲ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳ್ರಿ. ನಮ್ಮ ಸ್ಥಿತಿಯನ್ನು ಪೌಲನು ಹೇಳ್ತಾ ಇದ್ದಾನೆ. ಒಂದು, ಕ್ರಿಸ್ತನನ್ನು ಸೇರದವರಾಗಿದ್ದು. ಎರಡು, ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು. ಇಸ್ರಾಯೇಲ್ ಹಕ್ಕ ಅಂದರೆ ಯಾರು ಹೇಳ್ತಾರೆ? ಅಬ್ರಹಾಮನ ಸಂತತಿಯವರು ಮಾತ್ರನೇ ಇಸ್ರಾಯೇಲ್ರು ಅಂತ ಹೇಳ್ತಾರೆ. ಸೊ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ನಮಗೆ ಪಾಲಿಲ್ಲ. ಸೊ ಒಡಂಬಡಿಕೆಗಳು ಪಾಲಿಲ್ಲ. ಲೋಕದಲ್ಲಿ ಯಾವ ನಿರೀಕ್ಷೆನೂ ಇಲ್ಲ, ದೇವರನ್ನು ಅರಿಯದವರು ಆಗಿದ್ದೀರೆಂದು ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಇಷ್ಟೊಂದು ನಮಗೆ ಅರ್ಹತೆಗಳಿರಲಿಲ್ಲ. ಅಬ್ರಹಾಮನ ಕುಲ ಅಲ್ಲ ನಾವು, ಇಸ್ರಾಯೇಲ್ ಹಕ್ಕಿಲ್ಲ, ಒಡಂಬಡಿಕೆಗಳಲ್ಲಿ ನಮಗೆ ಪಾಲಿಲ್ಲ, ನಿರೀಕ್ಷೆ ಇಲ್ಲ, ಸತ್ಯ ದೇವರನ್ನು ಅರಿಯದವರಾಗಿದ್ದೆವು. ಆದರೆ ಪೌಲನು ಹೇಳ್ತಾನೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು, ಈ ರೀತಿ ಸುನ್ನತಿ ಇಲ್ಲ, ಆಮೇಲೆ ಏನೋ ನೀವು ಕ್ರಿಸ್ತನನ್ನು ಸೇರದವರು, ಅಬ್ರಹಾಮನ ವಂಶದವರಲ್ಲ, ಇಸ್ರಾಯೇಲರ ಹಕ್ಕಲ್ಲಿ ನಿಮಗೆ ಪಾಲಿಲ್ಲ, ಒಡಂಬಡಿಕೆಗಳಲ್ಲಿ ಸೇರಿಲ್ಲ, ನಿರೀಕ್ಷೆ ಇಲ್ಲ, ದೇವರನ್ನು ಅರಿತಿಲ್ಲ, ಇದೆಲ್ಲ ಇದೆ, ದೂರ ಇದ್ವಿ. ಆದರೆ ಈಗಲಾದರೂ, ಪೂರ್ವ ಕಾಲದಲ್ಲಿ ಹಂಗಿದ್ವು, ಒಂದು ವೇಳೆ ನಾವು ಯೇಸುವನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ಆ ರೀತಿ ಇದ್ವು. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದ್ರಿ. ನೋಡಿ, ನಮಗೆ ಬೇರೆ ಯಾವುದೇ ಒಂದು ರೀತಿ ನಮಗೆ ಮಾರ್ಗ ಇಲ್ಲ. ನಾವು ಅಬ್ರಹಾಮನ ವಂಶದಲ್ಲಿ ಹುಟ್ಟಿಲ್ಲ, ಇಸ್ರಾಯೇಲರಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಸತ್ಯದೇವರಾದಂಥ ಯೆಹೋವನನ್ನು ನಾವು ಅಂಗೀಕರಿಸಲಿಲ್ಲ ಹಳೆ ಒಡಂಬಡಿಕೆಯ ಪ್ರಕಾರವಾಗಿ. ಇದೆಲ್ಲವನ್ನು ನಾವು ತಿಳಿದಿಲ್ಲ. ಆದರೆ ಎಲ್ಲ ಜನಗಳಿಗೋಸ್ಕರ ಯೇಸು ಕ್ರಿಸ್ತನ ರಕ್ತವು ಸುರಿಸಲ್ಪಟ್ಟಿತು. ಯಾವಾಗ ಯೇಸುವಿನ ರಕ್ತವು ಸುರಿಸಲ್ಪಟ್ಟಿತೋ, ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ. ಏನಂತ ಹೇಳ್ತಾ ಇದ್ದಾನೆ ಪೌಲನು? ಎಫೆಸದವರಿಗೆ ಬರೀತಾ ಹೇಳ್ತಾ ಇದೆ, ನಿಮ್ಮನ್ನು ನಮ್ಮನ್ನು ಅಂದರೆ ಪೌಲ ನೋಡುವಾಗ ಪೌಲನು ಹೇಳ್ತಾ ಇದ್ದಾನೆ, ನಮ್ಮನ್ನು ನಿಮ್ಮನ್ನು ಅಂದರೆ ಅದರ ಅರ್ಥ ಏನು ಗೊತ್ತಾ? ಪೌಲನು ಯಹೂದ್ಯನಾಗಿದ್ದಾನೆ, ಇಸ್ರಾಯೇಲ್ ವಂಶಕ್ಕೆ ಸೇರಿದವನು, ಅಬ್ರಹಾಮನ ವಂಶಕ್ಕೆ ಸೇರಿದವನು, ಅವನಿಗೆ ಸುನ್ನತಿಯಾಗಿದೆ, ಒಡಂಬಡಿಕೆಯಲ್ಲಿ ಪಾಲಿದೆ, ಹಳೆ ಒಡಂಬಡಿಕೆಯ ದೇವರನ್ನ ನಂಬಿದ್ದಾನೆ, ಎಲ್ಲ ನಾವಿದ್ದೀವಿ. ಆದರೆ ನಿಮಗೆ ಅದು ಯಾವುದೇ ಅರ್ಹತೆಗಳಿಲ್ಲ. ಆದರೆ ಈಗ ಪೌಲನು ಒಂದು ಮಾತು ಹೇಳ್ತಾ ಇದ್ದಾನೆ, ಏನಂತ ಗೊತ್ತಾ? ನಮ್ಮನ್ನು
ಯಾರು ಒಂದು ಮಾಡಿದ್ದಾರೆ? ಯೇಸುವಿನ ರಕ್ತ. ನೋಡಿ ಇರ್ತದೆ, ಯೇಸುವಿನ ರಕ್ತದ ಮೂಲಕ, ಕ್ರಿಸ್ತ ಯೇಸುವಿನ ಮೂಲಕ ನಾವು ಒಂದಾಗಿದ್ದೇವೆ. ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಈಗ ಎರಡೂ ಕಡೆ ಒಂದು ನ್ಯಾಯಾಧಿಪತಿ ಇದ್ದು ಹೇಗೆ ಸಮಾಧಾನ ಪಡಿಸ್ತಾನೋ ಹಾಗೆ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು, ಅಡ್ಡಗೋಡೆ, ನೀವು ಬೇರೆ ನಾವು ಬೇರೆ ಅಂತ ಹೇಳಿದಂಥ ಅಡ್ಡಗೋಡೆಯನ್ನು ದೇವರು ಏನು ಮಾಡಿದನಂತೆ? ಕೆಡವಿ ಹಾಕಿದನು ಅಂತ ಹೇಳ್ತಾ ಇದೆ. ಕೆಡವಿ ಹಾಕಿದನು. ಉದಾಹರಣೆಗೆ ನಾವು ನೋಡಿದ್ರೆ ಯೇಸು ಸ್ವಾಮಿನ ಶಿಲುಬೆ ಮೇಲೆ ಹಾಕಿದಾಗ ಸಭೆಯಲ್ಲಿ ಕೂಡ ಒಂದು ನಿಯಮಗಳು ಇಟ್ಕೊಂಡಿದ್ರು. ಏನಂತ? ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಅವ್ರು ಬರಬಾರ್ದು ಇವ್ರು ಬರಬಾರ್ದು ಅಂತಿತ್ತು. ಆದರೆ ದೇವ್ರ ಹತ್ರ ಆ ಥರ ಏನು ಇಲ್ವಲ್ಲ. ದೇವರಿಗೆ ಏನು ಬಟ್ಟೆ ಆಗಲಿ, ಕುಲ ಆಗಲಿ, ಮತ ಆಗಲಿ, ಭಾಷೆ ಆಗಲಿ ಯಾವುದೂ ಇರೋದಿಲ್ಲ. ದೇವರಂದರೆ ಎಲ್ರಿಗೂ ದೇವರು ಅಲ್ವಾ? ಇವ್ರಿಗೊಬ್ರು ಅವ್ರಿಗೊಬ್ರು ಆ ರೀತಿ ಅಲ್ಲ. ಆದರೆ ಈ ಜನರು ಏನು ಮಾಡಿದ್ರು, ಇಲ್ಲ ಧರ್ಮಶಾಸ್ತ್ರದ ಅನ್ವಯವಾಗಿ ಏನಾಗಿತ್ತಂದರೆ ಅದು ಕೆಲವರಿಗೆ ಮಾತ್ರ ಅಂತ ಇಡಲ್ಪಟ್ಟಿತ್ತು. ಆದರೆ ಈಗ ನೋಡುವಾಗ ಯೇಸು ಸ್ವಾಮಿ ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಏನು ಮಾಡಿದನು? ಒಂದು ಮಾಡಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರಲ್ಲಿಯೂ, ಉಭಯರನ್ನು ಅಂದರೆ ಅವರನ್ನು ನಮ್ಮನ್ನು ಕೂಡ, ಉಭಯ ಅಂದರೆ ಎರಡು ಮುಖ, ಆ ಕಡೆ ಈ ಕಡೆ, ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತಲ್ಲ ಆ ಥರ, ಅವರು ಇವ್ರನ್ನ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನೇಮಿಸಿದ್ದಾನೆ. ಸೊ ಅದಕ್ಕೆ ಹೇಳ್ತದಲ್ಲ, ಮೊದಲ 2 ಕೊರಿಂಥ 5:17 ಏನು ಹೇಳ್ತದೆ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು. ಈಗ ಎಲ್ಲವೂ ಹೋಗಿ ನೂತನವಾಯಿತು. ಸೊ ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಪೂರ್ವಕಾಲ ಹೋಗಿ ಎಲ್ಲವೂ ನೂತನವಾಯಿತು ಅಂತ ಹೇಳ್ತಾರೆ. ಕ್ರಿಸ್ತನಲ್ಲಿದ್ದರೆ ನಾವು ನೂತನ ಸೃಷ್ಟಿಗಳು. ಯೇಸು ಸ್ವಾಮಿಯಲ್ಲಿ ಎಲ್ಲ ಪದ್ಧತಿಗಳು, ಆಜ್ಞೆಗಳು, ಎಲ್ಲ ಕಾರ್ಯಗಳು ನೆರವೇರಿದೆ. ಯೇಸು ಕ್ರಿಸ್ತರ ಮೂಲಕ ನಮಗೆ ಆ ಒಂದು ದೊಡ್ಡ ಬಾಧ್ಯತೆ ನಮಗೆ ಸಿಕ್ಕಿದೆ. ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಹಾಗಾದರೆ ಕರ್ತನಿಗೆ ನಾವು ವಂದನೆ ಮಾಡೋಣ. ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಾವು ಯಾವ ಪದ್ಧತಿ ಮಾಡಲಿಲ್ಲ, ನಾವು ಯಾವುದಕ್ಕೂ ಪಾಲು ಹೊಂದಲಿಲ್ಲ. ಆದರೆ ಸ್ವಾಮಿ ನಮ್ಮನ್ನು ತನ್ನ ಮೂಲಕ ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡಿ ನಮಗೂ ದೇವರಿಗೂ ಮಧ್ಯೆ ಇರುವಂಥ ಗೋಡೆಯನ್ನು ಕೆಡವಿ ಹಾಕಿದ್ದಾನೆ, ನಮಗೆ ಮಾರ್ಗ ಮಾಡಿದ್ದಾನೆ. ಯೇಸುವಿಗೆ ಸ್ತೋತ್ರ ಮಾಡೋಣ. ಈ ದಿನ ಮುಖ್ಯವಾಗಿ ಅನೇಕ ಮುಸ್ಲಿಂ ಸಹೋದರರು ಕೂಡ ಈದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಈದ್ ಆಚರಣೆ ಮಾಡುವ ಎಲ್ಲ ಭಕ್ತರಿಗಾಗಿ ನಾವು ಪ್ರಾರ್ಥಿಸಬೇಕು. ಏನಕ್ಕೆ? ಅವರು ಕೂಡ ಯೇಸು ಸ್ವಾಮಿಯನ್ನು ಅಂಗೀಕರಿಸ್ಕೊಳ್ಬೇಕು, ರಕ್ಷಣೆ ಹೊಂದಬೇಕು. ಸೊ ಈ ಸುನ್ನತಿ ಅಂತ ಬಂದಾಗ ಹೇಳ್ತಾ ಇದ್ರು, ಮುಸ್ಲಿಮರು ಕೂಡ ಸುನ್ನತಿ ಮಾಡಿಸ್ತಾರೆ. ಈಗಲೂ ಅವರು ಮುಂದುವರಿಸ್ತಾ ಇರೋ ಪದ್ಧತಿ. ಆದರೆ ನಾವು ಪದ್ಧತಿಗಳನ್ನೆಲ್ಲ ಕ್ರಿಸ್ತನಲ್ಲಿ ಮುಗಿಸಿದ್ದೇವೆ. ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ಮೇಲೆ ಶರೀರಕ್ಕೂ ಬಾಹ್ಯವಾಗಿ ತೋರ್ಪಡಿಕೆಯಾಗಿ ಮಾಡುವ ಎಲ್ಲ ಪದ್ಧತಿಗಳನ್ನು ನಾವೇನು ಮಾಡಿದ್ದೀವಿ? ಕ್ರಿಸ್ತನಲ್ಲಿ ಮುಗಿಸಿದ್ದೇವೆ. ಆದ್ದರಿಂದ ನಮಗೆ ಅದು ಮುಂದುವರಿಸಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತದೆ. ಆದರೂ ಇವತ್ತು ಎಷ್ಟೋ ಜನ ಮುಸ್ಲಿಮರು, ಎಷ್ಟೋ ಜನ ಕ್ರೈಸ್ತರು ಪ್ರಭಾವಿತರಾಗ್ತಾ ಇದ್ದಾರೆ. ಅದು ಬಹಳ ದುಃಖದ ಸಂಗತಿ. ತುಂಬ ಜನರು ಪ್ರಭಾವಿತರಾಗ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡಬೇಕು, ದುಷ್ಟನ ಕಾರ್ಯಗಳು ನಡೆಯಬಾರ್ದು, ಅವರು ದೇವರನ್ನ ಕಂಡುಕೊಳ್ಬೇಕು. ಸೊ ನಾವಿಬ್ಬರೇ ಇರೋದ್ರಿಂದ ಇವತ್ತು ನಾವಿಬ್ಬರು ಪ್ರಾರ್ಥನೆ ಮಾಡ್ತೇವೆ. ರಾಧಾ ಪ್ರಾರ್ಥನೆ ಮಾಡ್ತಾಳೆ, ಆನಂತರ ನಾನು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ, ಸ್ತೋತ್ರ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆಮೆನ್ ಜೀಸಸ್. ನಮ್ಮನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವ ಯೇಸು ಸ್ವಾಮಿ, ಈ ಒಂದು ಒಳ್ಳೆಯ ಸಮಯದಲ್ಲಿ ಸ್ವಾಮಿ ಅಪ್ಪ ತಂದೆ, ನಾವು ಕುಳಿತು ಅಪ್ಪ ನಿನ್ನನ್ನು ಧ್ಯಾನ ಮಾಡುವಂತೆ ಅಪ್ಪ ನಮ್ಮ ಜೊತೆಲಿ ಇತರರು ಸೇರಿ ಪ್ರಾರ್ಥಿಸುವಾಗ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ನಿನ್ನ ವಾಕ್ಯದ ಜ್ಞಾನದಲ್ಲಿ ನಮ್ಮ ಒಬ್ಬೊಬ್ಬರನ್ನು ಬೆಳೆಸಿರಿ ಸ್ವಾಮಿ. ಎಷ್ಟೋ ಒಂದು ಸ್ವಾಮಿ ಅಪ್ಪ ನಿನ್ನಲ್ಲಿ ವಿಷಯಗಳು ತಿಳಿಯದೇ ಇದ್ದೇವೆ ರಾಜ ಸ್ವಾಮಿ. ನಿನ್ನ ಒಂದು ಅಪ್ಪ ಸತ್ಯವೇದ ಅವು ಎಷ್ಟೊಂದು ಬೆಲೆ ಉಳ್ಳದಾಗಿದೆ ಅಪ್ಪ. ಅದರಲ್ಲಿರುವ ಒಂದೊಂದು ವಾಕ್ಯಗಳು ಎಷ್ಟು ಅಮೂಲ್ಯವಾಗಿದ್ದಾವೆ ಸ್ವಾಮಿ. ದೇವರ ಈ ರೀತಿ ನಮಗೆ ಜ್ಞಾನವನ್ನು ಅಪ್ಪ ಸತ್ಯವನ್ನು ಬೋಧಿಸುವರು ಯಾರು ಇಲ್ಲ ಸ್ವಾಮಿ. ಅಪ್ಪ ಸ್ವಾಮಿ ನಿಮ್ಮ ಮಕ್ಕಳ ಮೂಲಕ ಈ ರೀತಿ ನೀನು ಬೋಧಿಸುವಾಗ ಸ್ವಾಮಿ ಅಪ್ಪ ಕರ್ತನೆ, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಕೇಳಿ ಅರ್ಥ ಮಾಡಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ಪರಿಶುದ್ಧ ಆತ್ಮನೇ ಸ್ವಾಮಿ ಅಪ್ಪ, ಆ ವಾಕ್ಯಗಳ ಪ್ರಕಾರ ನಾವು ನುಡಿದು ನಮ್ಮ ಜೀವನದಲ್ಲಿ ಅಪ್ಪ ಕರ್ತನೆ ನಿಮಗೆ ವಿಧೇಯರಾಗಿ ಜೀವಿಸುವಂತೆ ನೀನು ಅಪ್ಪ ಕರ್ತನೆ
ಯಾವ ರೀತಿ ಅಪ್ಪ ನನ್ನ ಮಕ್ಕಳು ಇರಬೇಕಂತ ನೀನು ಇಷ್ಟಪಡ್ತೀಯೋ ಆ ರೀತಿಯಲ್ಲಿ ನಾವು ಜೀವಿಸಲಿಕ್ಕಾಗುವಂತೆ ನಿನ್ನ ವಾಕ್ಯಗಳನ್ನು ಅಪ್ಪ ನಾವು ಪಾಲನೆ ಮಾಡಲಿ ನಮಗೆ ಸಹಾಯ ಮಾಡಿರಿ ಸ್ವಾಮಿ. ದೇವರೇ, ಈ ಲೋಕದಲ್ಲಿ ನಮಗೆ ಯಾರು ಸಹಾಯಕರಿಲ್ಲಪ್ಪ ದೇವರೇ ಅಂತ ಅಪ್ಪ ನಾವು ಆರಾಧಿಸುವುದು ನಿನ್ನನ್ನು ಮಾತ್ರನೇ ಸ್ವಾಮಿ. ಅಪ್ಪ ನೀನೊಬ್ಬನೇ ನಮ್ಮ ಎಲ್ಲ ಸಮಯಗಳಲ್ಲಿ ಕಷ್ಟಗಳಲ್ಲಿ ಸ್ವಾಮಿ ತಂದೆಯಾದ ದೇವರೇ ನಮ್ಮನ್ನು ಬಿಡಿಸುವ ಆತನು, ಪರಾಂಬರಿಸುವ ಆತನು ಅಪ್ಪ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ದೇವರು ನೀನು ಮಾತ್ರನೇ ಸ್ವಾಮಿ. ಸ್ತೋತ್ರಪ್ಪ. ಎಲ್ಲ ಒಂದು ಕೆಡುಕುತನದಿಂದ ಅಪ್ಪ, ಎಲ್ಲ ಒಂದು ಅಂಧಕಾರ ದೊರೆತನದಿಂದ ಸ್ವಾಮಿ ನಮ್ಮನ್ನು ಬಿಡಿಸಿ ಸ್ವಾಮಿ ಅಪ್ಪ ನಿನ್ನಲ್ಲಿ ಪ್ರತಿದಿನವೂ ಸಮಾಧಾನದಲ್ಲಿ ನಡೆಸ್ತಿರೋದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ಮಕ್ಕಳನ್ನು ಸ್ವಾಮಿ ಪ್ರತಿಯೊಬ್ಬರು ಸ್ವಾಮಿ ನಿನ್ನಲ್ಲಿ ಯಥಾರ್ಥ ಜೀವಿಸುವರು, ನಿನ್ನೆ ನಂಬಿಕೊಂಡು ದೇವರೇ ನೀನೇ ದೇವರೆಂದು ಆರಾಧಿಸುವ ಪ್ರತಿಯೊಂದು ಮಕ್ಕಳಿಗೂ ಸ್ವಾಮಿ ಅಪ್ಪ ನೀನು ಒಂದು ಬೆಳಕಾಗಿ ಅಪ್ಪ ಒಂದು ನೆರಳಾಗಿ ಸುರಕ್ಷತೆಯಲ್ಲಿ ನಡೆಸಿರಿ ಸ್ವಾಮಿ. ದೇವರೇ ಅಪ್ಪ ನಿನ್ನ ಪ್ರತಿಯೊಂದು ಮಕ್ಕಳನ್ನು ಕರ್ತನ ಹೇಗೆ ಸ್ವಾಮಿ ಅಪ್ಪ ನಿನ್ನ ವಾಕ್ಯ ಹೇಳ್ತದೋ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಾನು ತಪ್ಪಿಸುತ್ತೇನೆಂದು ಹೇಳಿದಂತೆ ಅಪ್ಪ ನಿನ್ನ ಮಕ್ಕಳನ್ನು ಆ ರೀತಿ ಅಪ್ಪ ಎಲ್ಲ ಶತ್ರುಗಳಿಂದ ನೀವು ಬಿಡಿಸಿ ಕಾಪಾಡ್ರಿ, ಮರಣಕರ ವ್ಯಾಧಿಗಳಿಂದ ಬಿಡಿಸಿರಿ ಅಪ್ಪ ಸ್ವಾಮಿ. ನಿನ್ನ ಮಕ್ಕಳನ್ನು ತಲೆಯಾಗಿ ಮಾಡ್ರಿ ಅಪ್ಪ, ಬಹಳವಾಗಿ ಬೇಡ ಸ್ವಾಮಿ. ನಿನಗೆ ಕೋಟಿ ಕೋಟಿ ಆಂತರ ಸ್ತೋತ್ರ ಸ್ತೋತ್ರ ಅಪ್ಪ. ಇದುವರೆಗೂ ಅಪ್ಪ ನಿನ್ನ ಮಕ್ಕಳನ್ನು ನಿನ್ನ ಅಂಗೈಲಿಟ್ಟು ಕಾಪಾಡುತ್ತಾ ಬರುತ್ತೇವೆ ಸ್ತೋತ್ರ. ಇನ್ನು ಸ್ವಾಮಿ ಅಪ್ಪ ಕರ್ತನೆ ತಡೆ ಆಗಿರುವ ಕಾರ್ಯಗಳಿಗಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಆಶೀರ್ವಾದ ಇಲ್ಲದೆ ಜೀವಿಸ್ತಾ ಇರೋರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ತಂದೆ ನಿನ್ನ ಆಶೀರ್ವಾದ ಕೊಡು, ನಿನ್ನ ದಯೆ ಕರುಣೆಯಲ್ಲಿ ನಡೆಸ್ರಿ ಸ್ವಾಮಿ. ದೇವರೇ ನಮ್ಮನ್ನು ನೀನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಅಪ್ಪ. ನಾನು ನಿರಂತರವೂ ನಿಮ್ಮ ಜೊತೆ ಇರುತ್ತೇನೆ, ಈಗ ಯುಗಾಂತರಗಳಲ್ಲಿ ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿದಂತೆ ಸ್ವಾಮಿ ನಿನ್ನ ಮಕ್ಕಳು ಎಲ್ಲಿಯೂ ಸೋತು ಹೋಗದಾಗೆ, ಯಾವುದೇ ಒಂದು ಅಪ್ಪ ಒಂದು ಇಕ್ಕಟ್ಟಿನಲ್ಲಿ ಬಿದ್ದು ಹೋಗದಾಗೆ ನೀವು ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ನಮ್ಮನ್ನು ಬಿಡಿಸುವನು ಕಾಯುವಾತನು ನೀನಪ್ಪ, ಯಾಕಂದ್ರೆ ನೀನು ಹೇಳಿದೆಯಾ ನಾನೇ ಸತ್ಯವು ಜೀವವು ಮಾರ್ಗವು ಎಂದು ಸ್ವಾಮಿ. ಅಪ್ಪ ನಿನ್ನನ್ನು ಬಿಟ್ಟರೆ ನಮ್ಗೆ ಯಾವ ಮಾರ್ಗವೂ ಇಲ್ಲ ಸ್ವಾಮಿ. ನಿನ್ನಲ್ಲಿ ಸತ್ಯ ಇದೆ, ಜೀವ ಇದೆ ಸ್ವಾಮಿ. ಅಪ್ಪ ನೆನ್ನೆ ಇದ್ದ ಹಾಗೆ ಇವತ್ತು ಇರುವ ದೇವರು, ಮುಂದೆಯೂ ಸ್ವಾಮಿ ನೀನು ಒಂದೇ ರೀತಿಯಲ್ಲಿ ಅಪ್ಪ ಒಂದೇ ಮಾತಿನಲ್ಲಿ ನಡ್ಕೊಳ್ಳುವ ದೇವರು ಸ್ವಾಮಿ. ನೀನು ಮಾತು ತಪ್ಪುವನಲ್ಲ ಏಸಪ್ಪ, ನಿರಂತರವೂ ಇರುವ ದೇವರು ಸ್ವಾಮಿ. ಈ ಭೂಮಿ ಆಕಾಶಗಳು ಒಳೆದು ಹೋದ್ರು ಸ್ವಾಮಿ ಅಪ್ಪ ನೀನು ನಿರಂತರವಾಗಿರುವ ದೇವರು, ನಿನ್ನ ಮಾತುಗಳು ನಿರಂತರವಾಗಿರುವ ವಾಕ್ಯಗಳಾಗಿವೆಪ್ಪ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ಸ್ತೋತ್ರ ರಾಜ ಸ್ವಾಮಿ. ಸಮಯದಲ್ಲಿ ಸ್ವಾಮಿ ದೇವರೇ ಕರ್ತನೆ ನಮ್ಮ ಒಂದು ಸೇವೆಗಾಗಿ ಪ್ರಾರ್ಥಿಸ್ತೇನೆ. ಸೇವೆಯನ್ನು ನೀನು ಅದ್ಭುತವಾಗಿ ನಡೆಸ್ತಾ ಇದೆಯಾ ಸ್ವಾಮಿ. ತಂದೆಯ ದೇವರು ಇದುವರೆಗೂ ನಡೆಸಿದ್ಯಾ, ಮುಂದೇನೋ ನಡೆಸಪ್ಪ. ಕರ್ತನೆ ಸೇವೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಒಂದು ಸ್ವಾಮಿ ಕರ್ತನೆ ಮಕ್ಕಳನ್ನು ಆಶೀರ್ವದಿಸಿರಿ. ಒಂದು ಎಂಕರೇಜ್ ಆಗಿ ಸ್ವಾಮಿ ಪಾಸ್ಟ್ರಿಗೆ ಒಂದು ಸೇವೆಗೆ ಬೆನ್ನೆಲುಬಾಗಿರುವ ಪ್ರತಿಯೊಂದು ಆತ್ಮಗಳನ್ನು ನೀವು ಮುಟ್ರಿ ಸ್ವಾಮಿ. ಕರ್ತನೆ ಹೆಚ್ಚಾಗಿ ಸ್ವಾಮಿ ನಿನ್ನ ಮಕ್ಕಳು ಕರ್ತನೆ ಒಂದು ಸಪೋರ್ಟಿವ್ ಆಗಿ ಬರಬೇಕು. ಅವರ ಒಂದು ಸಪೋರ್ಟ್ ಇಂದಲೇ ಸ್ವಾಮಿ ನಾವು ಕೂಡ ಸೇವೆಯನ್ನು ಚೆನ್ನಾಗಿ ನಡೆಸಲಿಕ್ಕಾಗುತ್ತೆ ಸ್ವಾಮಿ. ದೇವ ಇತರ ಮಕ್ಕಳನ್ನು ನಿನ್ನಲ್ಲಿ ನಡೆಸಬಹುದು ಸ್ವಾಮಿ. ಅಪ್ಪ ನಿನಗೆ ಸ್ತೋತ್ರ. ಈ ರೀತಿ ಒಂದು 2 ಕಡೆಯ ಸಭೆಗಳು ನಡೆಯುವಾಗೆ ನೀವು ನಮ್ಮನ್ನು ಆಶೀರ್ವದಿಸಿ ನಡೆಸ್ತಿರೋದಕ್ಕಾಗಿ ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ ಅಪ್ಪ ಎಲ್ಲ ಒಂದು ಸೇವಕರನ್ನು ದೇವರೇ ಈ ಒಂದು ಕರ್ನಾಟಕದಲ್ಲಿ ಸ್ವಾಮಿ, ಭಾರತ ದೇಶದಲ್ಲಿ ಎಲ್ಲೆಲ್ಲಿ ನಿನ್ನ ಸೇವಕರಿದ್ದಾರೋ ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯಥಾರ್ಥವಾಗಿ ನಿನ್ನ ಸೇವೆ ಮಾಡಬೇಕಪ್ಪ. ಮತ್ತೆ ಅವರು ಬರುವ ಎಲ್ಲ ಶತ್ರು ಬಾಧ್ಯತೆಗಳಿಂದ ನೀವು ತಪ್ಪಿಸಿ ಕಾಪಾಡ್ರಿ ಅಪ್ಪ. ಎಲ್ಲಿ ಸ್ವಾಮಿ ಕರ್ತನೆ ಅಪ್ಪ ಚರ್ಚ್ಗಳನ್ನು ಕೆಡಿಸುವುದು, ಪ್ರಾರ್ಥನೆಗಳು ಮಾಡುವಾಗ ಸ್ವಾಮಿ ದೇವರೇ ಕೆಡಿಸುವುದು, ಒಡೆಯೋದು ಅಪ್ಪ, ಈ ರೀತಿ ಎಲ್ಲ ತೊಂದರೆಗಳು ಮಾಡ್ತಾ ಇದ್ದಾರೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಇವೆಲ್ಲ ನಿಲ್ಲುವಾಗೆ ಮಾಡ್ರಿ ಸ್ವಾಮಿ. ಶಾಂತವಾಗಿ ಸಮಾಧಾನವಾಗಿ ಈ ದೇಶ ಮುಂದುವರಿಬೇಕು ಸ್ವಾಮಿ. ಅಪ್ಪ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಸಮಾಧಾನ ಕರ್ತೃ ನೀನಾಗಿದೆಯಾ ಸ್ವಾಮಿ. ನೀನೇ ಅಪ್ಪ ಈ ಒಂದು ಲೋಕದಲ್ಲಿ ಸಮಾಧಾನ ಇಲ್ಲ ಕರ್ತನೆ, ಸಮಾಧಾನವನ್ನು ಕೊಡ್ರಿ ಸ್ವಾಮಿ. ನೀನೇ ಅಪ್ಪ ನಮ್ಮನ್ನು ಕೈ ಬಿಟ್ರೆ ಇನ್ಯಾರು ನಮ್ಮನ್ನು ರಕ್ಷಿಸ್ತಾರೆ ಸ್ವಾಮಿ. ಅಪ್ಪ ಬರುವ ಎಲೆಕ್ಷನ್ಗಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ತಂದೆ ಕರ್ತನ ದೇವರೇ ನಿನ್ನ ಚಿತ್ತದ ಮೇರೆಗೆ ನಡೆಸ್ಕೊಡ್ರಿ. ಎಲ್ಲಿನೂ ಸ್ವಾಮಿ ನಿನ್ನ ಕ್ರೈಸ್ತರಿಗೆ ತೊಂದರೆ ಮಾಡುವಂಥ ಒಂದು ಕೆಟ್ಟ ಒಂದು ಸರ್ಕಾರ ನೀವು ಕೊಡಬೇಡ್ರಿ ಅಪ್ಪ. ಒಳ್ಳೆ ಸರ್ಕಾರ ಸಪೋರ್ಟ್ ಮಾಡುವಂಥದ್ದು ಮತ್ತೆ ಅಪ್ಪ ದೇಶದಲ್ಲಿ ಸಮಾಧಾನವಾಗಿ ಆಡಳಿತ ಮಾಡುವುದನ್ನು ಅಪ್ಪ, ಬಡವರನ್ನು ಸ್ವಾಮಿ ನ್ಯಾಯವಾಗಿ ಆಡಳಿತ ನಡೆಸ್ಕೊಂಡು ಹೋಗುವಂಥ ನಾಯಕರನ್ನು ಕೊಡ್ರಿ ಅಪ್ಪ. ಅವ್ರಿಗಾಗಿ ಅವ್ರ ರಕ್ಷಣೆಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸ್ತೋತ್ರಪ್ಪ
ಕರ್ತನೆ ಸರ್ಕಾರಗಳಿಗಾಗಿ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಅದನ್ನು ನೀನೇ ನಿರ್ಮಿಸಿದವನಲ್ಲ ಸ್ವಾಮಿ, ಅದಕ್ಕಾಗಿ ನಿನ್ನಲ್ಲಿ ಬೇಡುತ್ತೇನಪ್ಪ. ನೀನೇ ಒಳ್ಳೆ ಸರ್ಕಾರವನ್ನು ಒಳ್ಳೆ ನಾಯಕರನ್ನು ನೀವು ಎಬ್ಬರಿಸಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಯಾವ ಅನ್ಯಾಯಗಳು ಕೆಟ್ಟದು ಸ್ವಾಮಿ ಮೋಸಗಳು ನಡೆಯದಾಗೆ ನೀವು ಕಾಪಾಡ್ರಿ ಸ್ವಾಮಿ. ಸ್ತೋತ್ರ ಸ್ತೋತ್ರ ರಾಜ ಅಪ್ಪ. ಇನ್ನು ಕರ್ತನೆ ದೇವರೇ ಅಪ್ಪ ಎಷ್ಟೋ ಒಂದು ಕರ್ತನೆ ಅಪ್ಪ ಸ್ಟೇಟ್ಗಳಲ್ಲಿ ಸ್ವಾಮಿ ಕ್ರೈಸ್ತರು ಸ್ವಾಮಿ ಎಷ್ಟೋ ಒಂದು ಕಷ್ಟದಲ್ಲಿ ನಿನ್ನನ್ನು ಆರಾಧಿಸ್ತಾರೆ ಅಪ್ಪ. ಒಂದು ಫ್ರೀಡಮ್ ಇಲ್ಲ ಸ್ವಾಮಿ ಅಪ್ಪ. ಛತ್ತೀಸ್ಗಢಗಾಗಿ, ಒರಿಸ್ಗಾಗಿ, ಉತ್ತರ ಪ್ರದೇಶಗಾಗಿ ಅಪ್ಪ, ರಾಜಸ್ಥಾನದಲ್ಲಿ ಇಂಥ ಸ್ವಾಮಿ ಸ್ಟೇಟ್ಗಳಲ್ಲೆಲ್ಲ ಸ್ವಾಮಿ ತುಂಬ ಒಂದು ಕಿರುಕುಳ ಕೊಡ್ತಾ ಇದ್ದಾರೆ ಸ್ವಾಮಿ. ಮಣಿಪುರನ್ನು ನೆನೆಸ್ತೇನಪ್ಪ. ಇಂಥ ಒಂದು ಸ್ಟೇಟ್ಗಳಿಗೆಲ್ಲ ನಿನ್ನ ಕೃಪೆ ಇರಲಿ ಸ್ವಾಮಿ. ನಿನ್ನ ಮಕ್ಕಳು ಕರ್ತನೆ ಏಸಪ್ಪ ಎಲ್ಲೆಲ್ಲಿ ನಿನ್ನನ್ನು ಆರಾಧಿಸ್ತಾರೋ ಅಪ್ಪ, ನಿನ್ನ ಕರೀತಾರೋ ನೀನು ತಕ್ಕ ಸಮಯದಲ್ಲಿ ಉತ್ತರ ಕೊಡ್ರಿ. ಅವರ ಬಂಧನಗಳಿಂದ ಕಷ್ಟಗಳಿಂದ ಸ್ವಾಮಿ ಅಪ್ಪ ನೀವು ಬಿಡಿಸಿ ಅವ್ರಿಗೆ ಅಪ್ಪ ನೀನು ಬೆಳಕಾಗಿ ಅವರನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸ್ತೋತ್ರ ಸ್ತೋತ್ರ ರಾಜ ಕರ್ತನೆ. ಇನ್ನು ಸ್ವಾಮಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಡಿಸ್ಟಿಕ್ಗಳಿಗಾಗಿ ಪ್ರಾರ್ಥಿಸ್ತೇನೆ ಅಪ್ಪ. ಕರ್ತನೆ ಹುಬ್ಳಿಯಲ್ಲಿ ಕರ್ತನೆ ಸ್ವಾಮಿ, ಮಂಗಳೂರಲ್ಲಿ ರಾಜ ಕರ್ತನೆ, ಎಲ್ಲ ಒಂದು ಧಾರವಾಡ ಎಲ್ಲ ಕಡೆ ಸ್ವಾಮಿ ಅಪ್ಪ ಕರ್ತನೆ ಒಂದು ಶೋಧನೆಗಳು ಶತ್ರುಗಳ ಬಾಧೆಗಳಿದೆ ಸ್ವಾಮಿ. ಅದರಿಂದೆಲ್ಲ ಬಿಡಿಸು. ಸೇವೆಗಳನ್ನ ಕೆಡಿಸ್ತಾ ಇದ್ದಾರೆ ಸ್ವಾಮಿ. ಎಲ್ಲಿ ನೋಡಿದ್ರು ಸ್ವಾಮಿ ಕನ್ವರ್ಟ್ ಮಾಡ್ತಾರಂತೇಳಿ ಸ್ವಾಮಿ ಅಪ್ಪ ತಪ್ಪಾಗಿ ಕ್ರೈಸ್ತರ ಮೇಲೆ ಸ್ವಾಮಿ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಸ್ವಾಮಿ ಅಪ್ಪ. ನಿಜವಾಗಿ ಅವ್ರನ್ನ ಅರ್ಥ ಮಾಡಿಕೊಳ್ಳಬೇಕು ಸ್ವಾಮಿ ಅಪ್ಪ. ಕರ್ತನೆ ಮಾನಸಾಂತರವಾಗುವುದು ಅವರ ನಂಬಿಕೆ ಅಪ್ಪ ಯೇಸುವನ್ನು ಅಂಗೀಕರಿಸುವುದರಿಂದ ಅಪ್ಪ ಅಲ್ಲಿ ಪ್ರೇಯರ್ಗಳಿಗೆ ಹೋಗೋದ್ರಿಂದ ಎಷ್ಟೊಂದು ತೊಂದರೆಗಳು ಕೊಡ್ತಾರೆ ಸ್ವಾಮಿ ಅಪ್ಪ. ಅವರನ್ನು ಅಪ್ಪ ಯೇಸುವಿನ ನಾಮದಲ್ಲಿ ಕರ್ತನೆ ತಡೆ ಸ್ವಾಮಿ. ಏಸಪ್ಪ ನೀವೇ ಕರ್ತನೆ ಅವ್ರನ್ನೆಲ್ಲ ಬಂಧಿಸಿರಿ ನಿನ್ನ ರಕ್ತದಲ್ಲಿ ಸ್ವಾಮಿ. ಇನ್ನು ಹೆಚ್ಚೆಚ್ಚು ಆತ್ಮಗಳು ನಿನ್ನ ಕಡೆ ಬರಬೇಕು. ಸತ್ಯವನ್ನು ಅರಿತುಕೊಂಡು ನಿನಗಾಗಿ ಜೀವಿಸುವಂತೆ ನಿನ್ನಲ್ಲಿ ದೃಢವಾಗಿ ನಿಂತುಕೊಳ್ಳಂತೆ ಸ್ವಾಮಿ ನಿನ್ನ ಮಕ್ಕಳನ್ನು ಬಲಪಡಿಸಿರಿ ಸ್ವಾಮಿ ಅಪ್ಪ. ಈ ಲೋಕದ ಕಟ್ಟೆ ಕಡೆಗೂ ಅಪ್ಪ ನಿನ್ನ ಸುವಾರ್ತೆ ಸಾರಬೇಕು. ಅದಕ್ಕೆ ಯಾವುದೇ ತೊಂದರೆಗಳು ತಡೆಗಳು ಬರಬಾರ್ದು ಸ್ವಾಮಿ ಅಪ್ಪ. ಅದಕ್ಕಾಗಿ ಪ್ರಾರ್ಥಿಸ್ತೇನೆ ತಂದೆ ಅಪ್ಪ. ನಿನ್ನ ಕೃಪೆ ನಿನ್ನ ಸಹಾಯ ನಮಗೆ ಬೇಕು ಸ್ವಾಮಿ ಅಪ್ಪ. ಈ ಒಂದು ಕರ್ತನೆ ದೇಶವನ್ನು ಅಪ್ಪ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೆ. ಭಾರತ ದೇಶವನ್ನು ಕರ್ನಾಟಕವನ್ನು ನೀನು ಮುಟ್ಟು ಸ್ವಾಮಿ ಅಪ್ಪ. ಒಂದು ಜೀವನವನ್ನು ನೀವು ಏರ್ಪಡಿಸಿಕೊಡ್ರಿ ಸ್ವಾಮಿ. ಸ್ತೋತ್ರ ಸ್ತೋತ್ರ ಅಪ್ಪ. ಅಲ್ಲೆಲೂಯಾ ಅಪ್ಪ. ಎಲ್ಲ ಒಂದು ಪ್ರಾರ್ಥನೆ ನಿನ್ನ ಪಾದಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳುತ್ತಿ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಯಾಕಂದ್ರೆ ಅಪ್ಪ ನೀನು ಸ್ವಾಮಿ ನಮ್ಮನ್ನು ಎಷ್ಟೊಂದೋ ಪ್ರೀತಿ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟ ದೇವರು. ನಮ್ಮ ಪ್ರಾರ್ಥನೆ ತಳ್ಳಿ ಬಿಡುವ ದೇವರಲ್ಲ ಸ್ವಾಮಿ. ನಮ್ಮ ಪ್ರಾರ್ಥನೆ ನೀನು ಕೇಳಿ ಸದ್ದು ತರನು ಕೊಡುತ್ತೆ ನಂಬುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆ ಅಂತಂದೆ. ಆಮೆನ್. ಪ್ರೀತಿ ಸ್ವರೂಪನಾದ ಯೇಸು ಸ್ವಾಮಿ, ಮತ್ತೊಂದು ದಿನವನ್ನ ನಾವೆಲ್ಲರೂ ಸೇರಿ ಪ್ರಾರ್ಥಿಸುವಂತೆ ದೇವರೇ, ಇಲ್ಲಿರುವವರು ಮಾತ್ರ ಅಲ್ಲ ಅನೇಕರು ನಮ್ಮೊಟ್ಟಿಗೆ ಸೇರಿ ಅಪ್ಪ ಈ ವಿಚಾರಗಳಿಗಾಗಿ ನಿನ್ನ ಪಾದ ಸನ್ನಿಧಿಗೆ ಬಂದು ಬೇಡುವಾಗ ನೀವು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಮೊದಲನೇದಾಗಿ ವಿಡಿಯೋ ನೋಡುತ್ತಿರುವಂಥವರು, ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವವರಿಗಾಗಿ ಸ್ತೋತ್ರ ಅಪ್ಪ. ಸಿಕ್ಕ ಸಮಯದಲ್ಲಿ ಯಾವುದಾದ್ರೂ ವಿಡಿಯೋ ಬಂದರೆ ಅದನ್ನು ನೋಡೋಣ. ಅದರಲ್ಲಿ ದೇವರ ವಾಕ್ಯ ಇರುತ್ತೆ, ಪ್ರಾರ್ಥನೆ ಇರುತ್ತೆ ಹೊರತು ಲೋಕದ ರೀತಿ ನೀತಿಗಳು ಇರುವುದಿಲ್ಲ ಎಂಬುದನ್ನು ಅವರು ಅರಿತು ಆಯ್ಕೆ ಮಾಡಿಕೊಂಡು ಬೇರೆಯವರಿಗೆ ಸಜೆಸ್ಟ್ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಸಮಯವನ್ನು ನಾವು ವ್ಯರ್ಥ ಮಾಡದಂತೆ ನೀವು ನಮಗೆ ಕೊಟ್ಟಂಥ ಈ ಒಂದು ಅವಕಾಶಗಳಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವಪ್ಪ. ಹೌದು ಸ್ವಾಮಿ ದೇವರೇ, ಮೀಡಿಯಾ ಮಿನಿಸ್ಟ್ರಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಾವು ಮಾಡುವ ಪ್ರತಿ ಪ್ರಯತ್ನವನ್ನು ನೀನು ಆಶೀರ್ವದಿಸು ನಾಥನೇ. ಹೌದು ಕರ್ತನೆ, ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕು ಕರ್ತನೆ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಬೇರೆ ಕಡೆಗಳಲ್ಲಾಗಿರ್ಬೋದು, ಇಮೇಜ್ ಮೂಲಕ ಆಗಿರ್ಬೋದು, ಸಣ್ಣ ವಿಡಿಯೋಗಳ ಮೂಲಕ, ಲೈವ್ ಕಾರ್ಯಕ್ರಮಗಳ ಮೂಲಕ ನಾವು ಮಾಡುತ್ತಿರುವಂಥ ಪ್ರತಿ ಸಣ್ಣ ಪ್ರಯತ್ನವನ್ನು ನೀನು ದೊಡ್ಡ ಪ್ರತಿಫಲ ಕೊಡಪ್ಪ. ಅಪ್ಪ ಈಗೋ ಕರ್ತನೆ, ನಮಗೆ ದೊಡ್ಡ ಟೀಮ್ ಏನಿಲ್ಲಪ್ಪ ಅಪ್ಪ. ಸಹಾಯ ಮಾಡೋ ಅನೇಕರು ನಮಗೇನು ಇಲ್ಲಪ್ಪ. ನಮ್ಮ ಶಕ್ತಿಯ ಮೇರೆಗೆ ನಾವು ಮಾಡುತ್ತಾ ಇದ್ದೇವೆ. ಇದು ಅನೇಕರಿಗೆ ಆಶೀರ್ವಾದಕರವಾಗಿದೆ ಎಂದು ನಾವು ನಂಬುತ್ತಾ ಇದ್ದೇವೆ ಸ್ವಾಮಿ ಅಪ್ಪ. ಸರಿಯಾದಂಥ ಸಭೆ ಇಲ್ಲ, ಸ್ಥಳ ಇಲ್ಲ ಕರ್ತನೆ ದೇವರೇ. ನಮ್ಮ ಜೊತೆಗೆ ಕೆಲಸ ಮಾಡುವಂಥ ದೇವರೇ ಎಂಪ್ಲಾಯೀಸ್ ಇಲ್ಲ. ಆದರೂ ಕರ್ತನೆ, ಒಂದು ಸಣ್ಣ ಡಿವೈಸ್ಗಳನ್ನು ಮೊಬೈಲ್ಗಳನ್ನು ಇಟ್ಕೊಂಡು ನಾವು ಮಾಡುತ್ತಿರುವ ಈ ಸಣ್ಣ ಸೇವೆಯನ್ನು ದೊಡ್ಡ ಆಶೀರ್ವಾದವಾಗಿ ಅನೇಕರಿಗೆ ನೀವು ಕೊಡಬೇಕೆಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲಿ ಅಪ್ಪ ಇನ್ನೂ ಅನೇಕ ಉಪಯುಕ್ತವಾದ ಆಶೀರ್ವಾದಕರ
ಪ್ರಯೋಜನಕರವಾದ ಉನ್ನತವಾದ ವಿಡಿಯೋಗಳು ಬರುವಂತೆ ನಮ್ಮ ಮೂಲಕವಾಗಿ ನೀವು ಮಾತನಾಡ್ರಿ ಸ್ವಾಮಿ. ಮಾತನಾಡುವವರು ನೀವು, ಮಹಿಮೆ ನಿಮಗೆ. ನಾವೇನು ಅಲ್ಲಪ್ಪ, ನಾವು ಪ್ರವಾದಿಗಳಲ್ಲ, ಮೇಧಾವಿಗಳಲ್ಲ, ಪಂಡಿತರಲ್ಲ, ಜ್ಞಾನಿಗಳಲ್ಲ, ನಾವು ಸಾಧಾರಣ ಮನುಷ್ಯರು ಸ್ವಾಮಿ. ಆದರೆ ನಿಮ್ಮ ಪ್ರೀತಿಯನ್ನು ರುಚಿಸಿದವರು ಕರ್ತನೆ, ನೀವು ಯಾರೆಂದು ತಿಳಿದವರು ಸ್ವಾಮಿ. ನಮ್ಮ ಜೀವಿತದಲ್ಲಿರುವಂಥ ಕೊರತೆಗಳನ್ನು ನೀಗಿಸಿದವರು, ಕಷ್ಟಗಳನ್ನು ಪರಿಹರಿಸಿದವನು, ಕಣ್ಣೀರನ್ನು ನೀಗಿಸಿದವನು. ಹಾಗೆಯೇ ನಿಮಗೂ ಮಾಡುತ್ತಾರೆ ಎಂದು ದೇವರ ಸಾಕ್ಷಿಯನ್ನು ಕೊಡುತ್ತಾ ಇದ್ದೇವೆ ಅಷ್ಟೇ ಸ್ವಾಮಿ. ಪ್ರತಿದಿನ ಯಾರೆಲ್ಲ ಕರ್ತನೆ ವಿಡಿಯೋಗಳನ್ನು ನೋಡುತ್ತಾ ನಿಮ್ಮ ಪಾದ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡುತ್ತಾ ಕರುಣಿಸು ದೇವರೇ ಎಂದು ಬೇಡಿಕೊಳ್ಳುತ್ತಾ ಇದ್ದಾರೋ ಪ್ರತಿಯೊಬ್ಬೊಬ್ಬರನ್ನ ಯೇಸು ನಾಮದಲ್ಲಿ ಸ್ಪರ್ಶಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನಾದ. ಹಾಲೆಲೂಯ. ನಮ್ಮ ಪ್ರಾರ್ಥನೆ ಕೇಳಿದವರೇ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ಅಂಗೀಕರಿಸುವವರೇ ನಿನಗೆ ಸ್ತೋತ್ರ. ಉಪಕಾರ ಮಾಡಿ ಅದ್ಭುತ ಮಾಡುವ ದೇವರೇ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹಾಲೆಲೂಯ. ಪ್ರತ್ಯೇಕವಾಗಿ ಕರ್ತನೆ ದೇವರೇ ಯಾರೆಲ್ಲ ಕಮೆಂಟ್ಸ್ಗಳಲ್ಲಿ ಬರೆಯುತ್ತಾ ಅವರ ಪ್ರಾರ್ಥನಾ ಮನವಿಗಳನ್ನು ಅವರು ಹೇಳ್ತಾ ಇದ್ದಾರೋ, ಕುಟುಂಬದ ಕಷ್ಟಗಳು ಹೇಳ್ಕೊಳ್ತಾ ಇದ್ದಾರೋ, ಅವರ ಕಣ್ಣೀರುಗಳನ್ನು ಹೇಳ್ಕೊಳ್ತಾ ಇದ್ದಾರೋ, ಅವ್ರಿಗಿರುವ ಭಯ, ಅವ್ರಿಗೆ ಆಗ್ತಾ ಇರುವ ಅನ್ಯಾಯ, ಅವ್ರಿಗೆ ಆಗ್ತಾ ಇರುವಂಥ ಆತಂಕ, ಅವರ ಮಕ್ಕಳ ಜೀವಿತಗಳಿಗೂ ಅವರ ಕುಟುಂಬದ ಜೀವಿತಗಳಿಗೂ ದೇವರೇ ಎಷ್ಟೊಂದು ಕಾರ್ಯಗಳು ತಡೆಗಳಿದಾವಲ್ಲ, ಅವೆಲ್ಲವನ್ನು ಅವರು ಹೇಳುವಾಗ ಯೇಸುವೇ ನಾವು ನಿಮ್ಮ ಪಾದ ಸನ್ನಿಧಿಯಲ್ಲಿ ಬಂದು ನಾವು ಬೇಡಿಕೊಳ್ಳುತ್ತಾ ಇದ್ದೀವಪ್ಪ. ಈಗೋ ನಾವು ನಮಗಾಗಿ ಬೇಡಲಿಲ್ಲ ಸ್ವಾಮಿ, ಈಗೋ ಈ ದೇವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ ದೇವರೇ, ನಾವು ಬೇರೆಯವರಿಗಾಗಿ ಪ್ರಾರ್ಥಿಸುವಾಗ ನಮ್ಮ ಅವಶ್ಯಕತೆಗಳನ್ನು ನೀನು ತಿಳಿದಿದ್ದಿ, ಇದುವರೆಗೂ ನಮ್ಮನ್ನು ಪೋಷಿಸಿದ್ದಿ, ಸೇವೆಯಲ್ಲಿ ನಡೆಸ್ತಾ ಇದ್ದಿ. ಈಗಾಗಲೇ ನಾವು ಪ್ರಾರ್ಥಿಸಿದ ಹಾಗೆ ನೀವು ನಮ್ಮನ್ನು ನಡೆಸುವ ದೇವರಾಗಿದ್ದೀರ. ಸ್ತೋತ್ರಪ್ಪ. ಯೂಟ್ಯೂಬಲ್ಲಿ ಬರುವ ಪ್ರತಿಯೊಂದು ಸಹೋದರಿ, ಪ್ರತಿಯೊಂದು ಸಹೋದರ, ಅವರ ಕುಟುಂಬವು, ಅವರ ಮನೆಯಲ್ಲಿವರ ರಕ್ಷಣೆಗಾಗಿ, ಅವರ ಮನೆಯಲ್ಲಿ ಅನಾರೋಗ್ಯಸ್ಥರಿದ್ದರೆ ಅವರಿಗಾಗಿ, ಸಾಲಬಾಧೆಗಳಲ್ಲಿದ್ದರೆ ಅದಕ್ಕಾಗಿ ಪ್ರಾರ್ಥಿಸ್ತೇವೆ. ಕುಗ್ಗಿ ಹೋಗದೆ, ಬೇಸರ ಪಡದೆ, ಲೋಕದ ಕಾರ್ಯಗಳಲ್ಲಿ ಮಗ್ನರಾಗದೆ ನಿನ್ನನ್ನು ಹಿಂಬಾಲಿಸಿ ನಡೆಯುವುದಕ್ಕೆ ಬೇಕಾದ ಕೃಪೆಯನ್ನು ಅವರಿಗೆ ಅನುಗ್ರಹಿಸಿ ಕೊಟ್ಟರು ಸ್ವಾಮಿ. ಹಾಲೆಲೂಯ. ನಾವೆಲ್ಲರೂ ಸೇರಿ ದೇವರ ರಾಜ್ಯವನ್ನು ಕಟ್ಟಬೇಕೆಂಬುದು ನಮ್ಮ ಆಸೆ. ನಿನ್ನ ಪಾದ ಸನ್ನಿಧಿಯಲ್ಲಿ ಇದ್ದುಕೊಂಡು ನಾವು ನಿಮ್ಮನ್ನು ಆರಾಧಿಸಬೇಕೆಂಬುದು ನಮ್ಮ ಆಸೆ. ನಮ್ಮ ರಾಜ್ಯದ ಉಜ್ಜೀವನಕ್ಕಾಗಿ, ಸಭೆಗಳಿಗಾಗಿ, ಸೇವಕರುಗಳಿಗಾಗಿ ಯಥಾರ್ಥವಾಗಿಯೂ ನಿಸ್ವಾರ್ಥವಾಗಿಯೂ ಸಮಾಧಾನದಿಂದಲೂ ಪ್ರೀತಿಯಿಂದಲೂ ಸೇವೆ ಮಾಡುವುದಕ್ಕೆ ಬೇಕಾದ ಕೃಪೆಯನ್ನು ನೀವು ಅನುಗ್ರಹಿಸಿಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ಹಾಲೆಲೂಯ. ಬರುವ ಎಲೆಕ್ಷನ್ಸ್ಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಯೇಸು ನಾಮದಲ್ಲಿ ಕರುಣಿಸು. ಬರಬೇಕಾದ ಮಳೆಗಾಗಿ ಪ್ರಾರ್ಥಿಸ್ತೇವೆ ಕೆಲವು ಕಡೆಗಳಲ್ಲಿ ಹುಬ್ಳಿ, ಬೆಳಗಾವಿ ಕಡೆಗಳಲ್ಲಿ ಮಳೆಯನ್ನು ಸುರಿಸಿದಕ್ಕಾಗಿ ಸ್ತೋತ್ರ. ಇನ್ನೂ ಕರ್ತನೆ ಬೆಂಗಳೂರು ಪ್ರಾಂತ್ಯಗಳಲ್ಲಿಯೂ, ಮೈಸೂರು ಪ್ರಾಂತ್ಯದಲ್ಲಿಯೂ ಕರ್ತನೆ, ಮಧ್ಯ ದೇವರೇ ಕರ್ನಾಟಕದ ಭಾಗದಲ್ಲಿಯೂ ಕರ್ತನೆ, ನೀವು ಕರ್ತನೆ ಎಲ್ಲ ಕಡೆಗಳಲ್ಲಿ ಮಳೆಗಳನ್ನು ಸುರಿಸಿ ಸ್ವಲ್ಪವಾದರೂ ತಂಪನ್ನು ಮಾಡಿ ನೀರನ್ನು ಕರ್ತನೆ ದೇವರೇ ಸುರಿಗೆ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಲೆಲೂಯ. ಬಡವರನ್ನು, ಬಲ್ಲಿದರನ್ನು ದೇವರೇ ಬೇಕಾದ ರೀತಿಯಲ್ಲಿ ಕರ್ತನೆ ದೇವರೇ ನೋವಿನಲ್ಲಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಕೈಲೊಪ್ಪಿಸಿ ಕೊಡುತ್ತಾ ಇದ್ದೇವೆ. ನೀವು ತಾನೇ ಅವರೆಲ್ಲರನ್ನ ಕಾಪಾಡಿರಿ. ನಿನ್ನಲ್ಲಿ ಆಸಕ್ತರಾಗಿರುವ ಪ್ರತಿಯೊಬ್ಬರನ್ನು ದೀರ್ಘಶಾಂತಿಯಿಂದ, ಪ್ರೀತಿಯಿಂದ, ಸಮಾಧಾನದಿಂದ ನೀನು ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಹಾಲೆಲೂಯ. ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿದ್ದೀರಿ, ನಮ್ಮನ್ನು ನೀವು ಉಪಯೋಗಿಸ್ತಾ ಇದ್ದೀರಿ. ನಮ್ಮೊಟ್ಟಿಗೆ ಸೇವೆ ಮಾಡುವಂಥವರನ್ನು, ನಮಗಾಗಿ ಪ್ರಾರ್ಥಿಸುವಂಥವರನ್ನು, ನಮಗೆ ಸಹಾಯಸ್ತ ಚಾಚುವವರನ್ನು, ಇದು ಯಥಾರ್ಥವಾದ ಸೇವೆ, ಈ ಸೇವೆಗಾಗಿ ನಾವು ಪ್ರಾರ್ಥಿಸಬೇಕೆಂದು ನೆನೆಸುವವರನ್ನು ನೀವು ಆಶೀರ್ವದಿಸಿರಿ ಕರ್ತನೆ. ಹಾಲೆಲೂಯ. ಈ ಸೇವೆ ಆಶೀರ್ವಾದಕರವಾಗಿದ್ದರೆ ಇನ್ನು ಅನೇಕರಿಗೆ ಇದು ತಲುಪಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ನಾವು ಅಷ್ಟೊಂದು ತಿಳುವಳಿಕೆ ಉಳ್ಳವರಲ್ಲ, ಜ್ಞಾನವುಳ್ಳವರಲ್ಲ, ಹೆಚ್ಚು ಟೆಕ್ನಾಲಜಿ ತಿಳಿದವರಲ್ಲ. ತಿಳಿದಿದ್ದರಲ್ಲಿ ನಾವು ಮಾಡುವಾಗ ನೀನು ಅದ್ಭುತವನ್ನು ಮಾಡುವ ಕರ್ತರಾಗಿದ್ದೀರಾ. ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಮಾತ್ರವಲ್ಲದೆ ಎರಡು ಕಡೆ ಸಭೆಗಳಿಗಾಗಿ ಸ್ತೋತ್ರ. 24 ತಾಸು ಪ್ರಾರ್ಥನೆಗಳಲ್ಲಿ ಅನೇಕರು ಸೇರಿ ಬಂದು ಪ್ರಾರ್ಥಿಸಬೇಕು ಕರ್ತನೆ. ಪ್ರೇಯರ್ ರೂಮ್ಗಾಗಿ ಕರ್ತನೆ ನಿನಗೆ ಸ್ತೋತ್ರ. 2 ನಂಬರ್ಗಳಲ್ಲಿ ಬರುವ ಕಾಲ್ಸ್ಗಳಿಗಾಗಿ ಸ್ತೋತ್ರ. ಅದರಲ್ಲಿ ಮಾತನಾಡಿ ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಗಳನ್ನು ಉತ್ತರಿಸಿರಿ. ಯಾರು ನಮಗೆ ಕರೆ ಮಾಡುತ್ತಾರೋ ಅವರೆಲ್ಲರನ್ನ ಆಶೀರ್ವದಿಸಿರಿ. ಅವರ ಕುಟುಂಬದ ಸಮಸ್ಯೆ, ಅವರ ವೈಯಕ್ತಿಕ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ, ಹಣದ ಸಮಸ್ಯೆ, ಕರ್ತನೆ ಆತ್ಮೀಕತೆಯ ಸಮಸ್ಯೆಗಳು, ಕರ್ತನೆ ಅನೈತಿಕವಾದ ಸಮಸ್ಯೆಗಳು ಏನೇ ಇದ್ದರೂ ಯೇಸು ನಾಮದಲ್ಲಿ ಎಲ್ಲವೂ ಲಯವಾಗಲಿ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿಮ್ಮನ್ನು ನಂಬಿದಂಥ ಭಕ್ತರ ಮೇಲೆ ನಿನ್ನ ಕರುಣೆಯನ್ನು ತೋರಿಸುವ ದೇವರು. ಹಾಲೆಲೂಯ. ಸ್ತೋತ್ರ. ವಂದನೆ, ವಂದನೆ, ವಂದನೆ. ಸ್ತೋತ್ರ ಸ್ವಾಮಿ. ಇವತ್ತು ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಈ ದೇವ ಮಕ್ಕಳು ಯಾರು, ಅವರ ಅವಶ್ಯಕತೆ ಏನು, ಅವರ ಸಮಸ್ಯೆ ಏನು, ಅವ್ರಿಗೇನು ಬೇಕು ಎಲ್ಲವನ್ನು ನಿನಗೆ ತಿಳಿದಿರುವುದರಿಂದ ಅವರನ್ನು ನೀನು ಆಶೀರ್ವದಿಸು ಅಂತ ಬೇಡಿಕೊಳ್ಳುತ್ತೇವೆ. ಮತ್ತೆ ಅವರು ಕಮೆಂಟ್ಸ್ ಮಾಡಿರುವುದನ್ನು ನೋಡಿ ನಾವು ಪ್ರಾರ್ಥಿಸುವಾಗ ಯೇಸು ನಾಮದಲ್ಲಿ ಅವರನ್ನು ಸ್ಪರ್ಶಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಚಾನಲಲ್ಲಿ ಕರ್ತನೆ ಯಾರು ಪ್ರಾರ್ಥನೆಯನ್ನು ಇಷ್ಟಪಡ್ತಾರೋ, ಯಾರು ನಮ್ಮ ದೇವರಿಗೆ ಈ ರೀತಿಯಾದ ಪ್ರಾರ್ಥನೆಯನ್ನು ಕೇಳ್ತಾರೋ ಅವರೆಲ್ಲರೂ ಸೇರಿ ಬರಲಿ. ಪ್ರತಿನಿತ್ಯ ಕರ್ತನೆ ಹಗಲಲ್ಲಿ ಹಾಕುವ ಈ ವಿಡಿಯೋನ ಅವರು ನೋಡಿ ಆಶೀರ್ವದಿಸಲ್ಪಡಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನಿಮಗೆ ವಂದನೆಗಳಯ್ಯ, ನಿಮಗೆ ಸ್ತೋತ್ರಗಳು. ನಮಗೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಮ್ಮನ್ನೇ ನಿನ್ನ ಕೈಯಲ್ಲಿ ಒಪ್ಪಿಸಿ
ರೂಪಿಸಿಕೊಡುತ್ತಾ ನಮ್ಮ ಸೇವೆ ನೀನು ಆಶೀರ್ವದಿಸು, ನಮ್ಮನ್ನು ಕುಟುಂಬವಾಗಿ ಆಶೀರ್ವದಿಸು, ನಮ್ಮ ಅವಶ್ಯಕತೆಗಳನ್ನು ಪೂರೈಸು ಕರ್ತನೆ. ನಾವು ಮಾಡುವ ಸೇವೆಯನ್ನು ಬಹುವಾಗಿ ಆಶೀರ್ವದಿಸಿ, ನಮ್ಮ ಜೊತೆಯಲ್ಲಿರುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ, ನಿನ್ನ ರಾಜ್ಯ ವಿಸ್ತಾರ ಮಾಡಬೇಕು, ನಿನ್ನ ನಾಮ ಪ್ರಖ್ಯಾತಿಪಡಿಸಬೇಕು, ಸತ್ಯ ದೇವರು ನಿತ್ಯ ಜೀವವಾಗಿರುವಂಥ ನಿನ್ನ ಬಗ್ಗೆ ಅನೇಕರಿಗೆ ತಿಳಿಯಪಡಿಸಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಿನಗೆ ಸ್ತೋತ್ರ. ಈ ದಿನವೆಲ್ಲ ಜೊತೆಯಲ್ಲಿರ್ರಿ, ಸಮಾಧಾನ ಕೊಡ್ರಿ, ಶಾಂತಿ ಕೊಡ್ರಿ, ಕೃಪೆ ತೋರಿಸ್ರಿ, ಧೈರ್ಯ ತೋರಿಸ್ರಿ. ಯಾವುದಕ್ಕೂ ಅಂಜಬಾರದು, ಯಾವುದಕ್ಕೂ ಭಯಪಡಬಾರದು. ಆ ರೀತಿಯಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ನೀವೇ ನಮಗೆ ಸಹಾಯ ಇದ್ದುಕೊಂಡು ನಮಗೆ ಜಯವನ್ನು ಕೊಟ್ಟು ಆಶೀರ್ವಾದ ಮಾಡುತ್ತೀರೆಂದು ಕೃಪಾಪೂರ್ಣನೋ ದಯಾಪರನೋ ಸತ್ಯವಂತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರ ನಿತ್ಯ ದಯಪಾಲಿಸು, ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನಮಗೂ ಕ್ಷಮಿಸು, ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೆಡುಕನ ಕೈಯಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲದಿಂದೇ ಸ್ವಾಮಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರರಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ. ದೇವರ ಕೃಪೆ, ಸಮಾಧಾನ, ಆಶೀರ್ವಾದ ನಮ್ಮೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿದಂಥ ನಿಮ್ಮೊಟ್ಟಿಗೂ, ನಿಮ್ಮ ಕುಟುಂಬಗಳೊಟ್ಟಿಗೂ, ನಿಮ್ಮ ಮಕ್ಕಳೊಟ್ಟಿಗೂ ನಿತ್ಯ ನಿರಂತರವಾಗಿರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. Praise the Lord. Praise the Lord. Thank you. God bless you. Praise the Lord.